ಹಿಂದೆ ಹುಬ್ಬಳ್ಳಿ ಒಳಗಿಂದ ಸಿದ್ಧಾರೂಢರಿದ್ರು. ಕಲ್ಪನಾ ಇರಲಿ ಮಗ, ಹುಬ್ಬಳ್ಳಿ ಒಳಗ ಸಿದ್ಧಾರೂಢರಿದ್ರು. ಸಿದ್ಧಾರೂಢರು ವಯಸ್ಸಾಗಿತ್ತು ಏನ್ರಿ, ಸಿದ್ಧಾರೂಢರಿಗೆ ವಯಸ್ಸಾಗಿತ್ತು, ಹಣ್ಣಾಗಿದ್ದು. ಯಾವಾಗಿಂದ ವಯಸ್ಸಾಗೈತಿ, ಮೈ ಚರ್ಮೆಲ್ಲ ಮುದುಡುಗಟ್ಟದೆ, ಕಣ್ಣು ಚೆನ್ನಾಗಿಂದ ಕಾಣಂಗಿಲ್ಲ, ಕಿವಿ ಚೆನ್ನಾಗಿಂದ ಕೇಳಂಗಿಲ್ಲ. ಸಿದ್ಧಾರೂಢರನ್ನ ಮಡದಾಗ ಮನ್ಸದ ಮೇಲೆ ಹೆಂಗೆ ಕುಂದಿರ್ತಿದ್ರು ಹೊತ್ತುಕೊಂಡು ಕೇಳಿದ್ರ ಬಹುಶಃ ನಿಮಗೆ ತಿಳಿಯಂಗಿಂದ ಹೇಳ್ಬೇಕಂತಂದ್ರೆ ತಾಯಿ ಗರ್ಭದೊಳಗ ಕೂಸು ಹೆಂಗೆ ಕೂತಿರ್ತದಲ್ಲ ಹಂಗೆ ಕುಂದಿರ್ತಿದ್ರತ್ತ. ಅವ್ರು ಕುಂದ್ರ ಸ್ಟೈಲ್ ಇವೆರಡೂ ಮೊಳಕಾಲಿಂದ ಮಡಿಸಿ ಈ ಕೈಗಳೆರಡು ಜೋಡಿಸಿ ತಲೆ ತಿಳಕ್ ಮಾಡ್ಕೊಂಡಂದ ಕುಂದಿರ್ತಿದ್ರು. ಸಿದ್ಧಾರೂಢರು ಕುಂದ್ರು ಸ್ಟೈಲೇ ಹಂಗ. ಯಾವಾಗಿದು ಅವ್ರಿಗೆ ವಯಸ್ಸಾದ ಬಳಿಕ ಮುಪ್ಪು ಬಂದ್ಬಿಟ್ಟಿತ್ತು. ಯಾವಾಗಿಂದ ವಯಸ್ಸಾಗಿರ್ತಕ್ಕಂಥ ಪ್ರಸಂಗದೊಳಗೆ ಸಿದ್ಧಾರೂಢರನ್ನ ಕುಂದಿರ್ತಿದ್ರು. ಹಿಂಗೆ ಮುದುಡ್ಕೊಂಡು ಮೈ ಮ್ಯಾಗ ಅವ್ರೇನು ಅಂಗಿ ಹುಟ್ಟಿಲ್ಲ, ಏನ್ರಿ ಶರ್ಟ್ ಹುಟ್ಟಿಲ್ಲ, ಬರೀ ಮೇಲೆ ಕುಂದಿರ್ತಿದ್ರು. ಅವರು ಹಣ್ಣಾಗಿದ್ರು. ಒಟ್ಟ ಅವರಿಗೆ ಈ ಕಡೆ ಅರಿವೇ ಇರ್ತಿದ್ದಿಲ್ಲ. ಯಾಕ ಅವ್ರಿಗೆ ಒಟ್ಟಾರೆ ಟೋಟಲ್ ಆಗಿಂದ ಯಾವುದೇ ಕೂಡ ಬಾಹ್ಯ ಪ್ರಪಂಚದ ಅರಿವು ಅಂತಗನ ಇರ್ತಿದ್ದಿಲ್ಲ. ಅದಕ್ಕಾಗಿ ನಾವ್ರಿಗೆ ಆರೂಢ ತಗೊಂಡ ಕರಿತಿದ್ರು. ಯಾರಿಗೆ? ಸಿದ್ಧಾರೂಢರಿಗೆ. ಆರೂಢ ತಗೊಂಡ್ ಯಾಕೆ ಕರೀತಾರ ಗೊತ್ತನ್ರಿ? ಏನ್ರಿ, ಆರೂಢನಾಗ ಇದ್ದವನಿಗೆ ಆರೂಢ ತಗೊಂಡು ಕರೀತಾರ. ಈಗ ನನಗೆ ಕರಿ ಅಂದ್ರೆ ಕರೆಯಂಗಿಲ್ಲ. ನನಗೆ ಆರೂಢ ಅನ್ನಕ್ಕಾಕದ, ನನಗೆ ಏನಾನು ಕೂಡ ಚಲೋ ಉಣ್ಣಾಕ ಬೇಕು, ಚಲೋ ಬಟ್ಟೆ ಬೇಕು, ಕೈಯಾಗ ಮುಂಗುರುಗಳು ಬೇಕು. ನಮಗೆ ಬೇಕಂತಕೊಂಡಂತೀವೆಲ್ಲ ನಾವು ಆರೂಢರ ಅಲಕ್ಕಂದ ಆಗಂಗಿಲ್ಲ. ಆರೂಢ ಯಾವನಿಗೆ ಅಂತಾರ? ಈ ಬಾಹ್ಯ ಪ್ರಪಂಚದ ಅರಿವನ್ನು ತಗೊಂಡು ಬಿಟ್ಟು ಅನ್ನ ನೀರನ್ನು ತಗೊಂಡು ಗೊತ್ತಿಲ್ಲಾರ್ದನೆ, ಯಾವುದು ಕೂಡ ಪರಿಕಲ್ಪನೆ ಇಲ್ಲದನೆ, ಕೇವಲ ತನ್ನೊಳಗಿರ್ತಕ್ಕಂಥ ಮನಸ್ಸನ್ನ ಯಾವ ಭಗವಂತನ ಕಡೆಗೆ ಕೊಟ್ಟಿರ್ತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಆರೂಢನಕ್ಕನೆ ಹೊರತಾಗಿ ಎಲ್ಲರೂ ಆರೂಢರಾಗಕ್ಕಾಗಂಗಿಲ್ಲ. ಸಿದ್ಧಾರೂಢರು ಅವ್ರ ಮನಸ್ಸನ್ನು ತಕ್ಕಂಥ ಎಲ್ಲಿ ಕೊಟ್ಟಿದ್ರೆ ಅಂತಕೊಂಡು ಕೇಳಿದ್ರ ಕರುಣುಳ್ಳ ಗುರುವೀನ. ಸಿದ್ಧಾರೂಢರು ಪಾಪ ತಮ್ಮ ಮಡದಾಗ ಹಿಂಗ ಕೂಸ್ ಕುಂತಂಗ ಕುಂದಿರ್ತಿದ್ರು. ಯಾಕೆ ಅವ್ರು ಆರೂಢರಾದ್ರು, ಯಾಕೆ ಸಿದ್ಧಾರೂಢರು ದೊಡ್ಡವರಾದ್ರು ಅನ್ನೋದಕ್ಕೆ ನಿಮಗೆ ಹೇಳಕತ್ತೀನ. ಮಡದಾಗ ಹಿಂಗೆ ಕುಂತಿದ್ರು. ಅವರು ಹಿಂಗೆ ಕೈ ಜೋಡಿಸ್ಕೊಂಡು ಹಿಂಗೆ ಮೊಳಕಾಲ್ದಾಗ ಹಿಂಗೆ ತಲೆ ಇಟ್ಕೊಂಡು ಕೈ ಜೋಡಿಸಿ ಸಿದ್ಧಾರೂಢರು ಕುಂತಿದ್ರು. ಒಬ್ಬ ಶ್ರೀಮಂತ ಬಂದ, ಮಾರ್ವಾಡಿ, ಬಹಳ ದೊಡ್ಡ ಶ್ರೀಮಂತವ ಏನ್ರಿ, ಬಂಗಾರ ವ್ಯಾಪಾರ ಮಾಡತಕ್ಕಂಥವ. ಒಬ್ಬ ಮಾರ್ವಾಡಿ ಬಂದು ಸಿದ್ಧಾರೂಢರ ಮುಂದೆ ನಿಂತಂದ, ಯಪ್ಪ ಸಿದ್ಧಾರೂಢರ ಅಂದ. ಸಿದ್ಧಾರೂಢರು ಅವ್ರ ಮನಸ್ಸು ಎಲ್ಲಿತ್ತು ನಾನು ನಿಮಗೆ ಹೇಳಿದ್ನಲ್ಲ, ಅವ್ರ ಮನಸ್ಸು ಎಲ್ಲಿತ್ತು ಹತ್ಕೊಂಡು ಕೇಳಿದ್ರ ಇಲ್ಲಿ 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 ತಿರುಗಾಡ್ತಿದ್ದಿಲ್ಲ, ಅದು ಭಗವಂತನ ಮೇಲೆ ಅಂದ ಮನಸ್ಸಿತ್ತು. ನೋಡ್ರಿ ನೀವು, ಶರೀರದೊಳಗೆ ಮನಸ್ಸಿದ್ದಾಗ ಮಾತ್ರ ಮುಂದೆ ಯಾರು ಹೋಗ್ಯಾರ ಯಾರು ಬಂದಾರ ಏನ್ರಿ ಇದು ಎಲ್ಲವೂ ಕೂಡ ಗೊತ್ತಾಕದ. ಅಪ್ಪಿ ತಪ್ಪಿ ನೀವು ಒಂಟ ಕುಂತಿರ್ತೀರಲ್ಲ, ಒಂಟ ಕೂತಾಗ ಯಾರು ಬಂದು ಮಾತಾಡ್ಸಿದ್ರು ನಿಮ್ಗೆ ನೆನಪಿರಂಗಿಲ್ಲ. ಅಲ್ಲೋ ನಿನ್ನ ಮುಂದೆ ಹಾಯ್ದ್ವಾದ್ನಲ್ಲ, ನನಗೊಂದು ಗೊತ್ತೇ ಆಗ್ಲಿಲ್ಲಪ್ಪ ಅಂತ. ಯಾಕಂದ್ರೆ ನಿಮ್ಮ ಮನಸ್ಸ ಎಲ್ಲೋ ಹೋಗಿರ್ತದೆ, ಏನೋ ವಿಚಾರ ಮಾಡ್ತಿರ್ತೀರಿ ಏನ್ರಿ, ಮನಸ್ಸಂದ ಹರಿದಾಡ್ತಿರ್ತದ. ನೀವು ಕುಂತಿದ್ದೇನೋ ಮನೆಗೆ ಕುಂತಿರ್ತೀರಿ ಖರೆ, ಆದ್ರಿಂದ ಮನಸ್ಸನ್ನು ತಗೊಂಡು ಎಲ್ಲೋ ಹೋಗಿರ್ತದ. ಯಾರೋ ನಿಮ್ಮ ಮನೆಗೆ ಬಂದಿರ್ತಾರ, ನಿಮ್ಮ ಮುಂದೆ ತಿರುಗಾಡಿರ್ತಾರ, ನಿಮ್ಮ ಮುಂದೆ ಓಡಾಡಿರ್ತಾರೆ ಖರೆ, ಆದ್ರ ಮನಸ್ಸು ನಿಮ್ಮ ಶರೀರದಾಗ ಇರಂಗಿಲ್ಲ, ಎಲ್ಲೇ ಹೋಗಿರ್ತದಲ್ಲ, ಅವಾಗ ನಿಮ್ಗೆ ಗೊತ್ತೇ ಆಗಂಗಿಲ್ಲ. ಪಾಪ ಸಿದ್ಧಾರೂಢರು ಕುಂತಿದ್ರು. ಯಪ್ಪ ಸಿದ್ಧಾರೂಢರ ಅಂತ ನೋಡ್ಲಿಲ್ಲ. ಸಿದ್ಧಾರೂಢರ ಅಂದ. ಯಾವಾಗಿಂದ ಮತ್ತನು ಕೂಡ ಸಿದ್ಧಾರೂಢರ ತಗೊಂಡು ಸಿದ್ಧಾರೂಢರಂದ ಮುಖ ಮ್ಯಾಲ ಮಾಡಲಿಲ್ಲ. ಕೊನೆಗೆ ಮೂರನೇ ಸರಿ ಜೋರಾಗಿಂದ ಯಪ್ಪ ಸಿದ್ಧಾರೂಢರ ಅಂದ. ಸ್ವಲ್ಪ ಮುಖ ಮ್ಯಾಕೆತ್ತಿ ಯಾಕಪ್ಪ ಅಂದ್ರು. ಸಿದ್ಧಾರೂಢ ಸ್ವಲ್ಪ ಮುಖ ಮ್ಯಾಲೆತ್ತಿ ಯಾಕಪ್ಪ ಅಂದ್ರು. ಅವಾಗಂದ ಅವ ಮಾರ್ವಾಡಿ ಏನಂದ, ಶ್ರೀಮಂತ, ಯಪ್ಪ ನನಗೊಂದು ಆಸೆ ಆಗೈತಿ ಅಂದ. ಏನು ಆಸೆ ಆಗೈತು ಅಂದ್ರು ಸಿದ್ಧಾರೂಢ. ಏನಿಲ್ಲ, ನಿಮ್ಮ ತಲೆ ಮೇಗೆ ಒಂದು ಬಂಗಾರದ ಕಿರೀಟ ಮಾಡಿಡ್ಬೇಕು ನನಗೆ ಆಸೆ ಆಗ್ಯದ ಅಂದ. ನೋಡ್ರಿ, ಕೊಡಂತ ದಾನಿಗಳಿದ್ದೇ ಇರ್ತಾರ, ಆಡ್ಕೊಳ್ಳೋರ್ನು ಇರ್ತಾರ ಏನ್ರಿ. ಇವತ್ತು 18 ಲಕ್ಷ ರೂಪಾಯಿ 18 ಲಾಖ ರೂಪಾಯಿ ಖರ್ಚು ಮಾಡಿ ಇವತ್ತಿಟ್ಟು ದೊಡ್ಡ ತೇರು ಮಾಡಿಸಿರಿ ತಿಳ್ಕೊಂಡ್ರ ಕೊಡಂತ ಮನಸ್ಸಿದ್ದವರೇ ಕೊಟ್ಟಿರ್ತಾರೆ, ಹೊರತಾಗಿ ಮನಸ್ಸಿಲ್ಲಾರ್ದ್ರು ಕೊಡಂಗಿಲ್ಲ. ಕೊಡಂತ ಮನಸ್ಸು ಬೇಕಲ್ರಿ, ದಾನ ಮಾಡ್ತಕ್ಕಂಥ ಗುಣನೂ ಬೇಕಲ್ಲ. ಇವತ್ತು ಈ ತೇರು ಹೆಂಗೆ ಮಾಡಿಸಿರಿ ಹೆಂಗಿಲ್ಲ ಅನ್ನೋದು ನನಗೆಲ್ಲಾನು ಕೂಡ ಗೊತ್ತಾಗಿದೆ. ಆದ್ರ ನೀವು ಏನ್ ಮಾಡ್ಬೇಕಂತ ತಗೊಂಡು ಕೇಳಿದ್ರ, ಇವತ್ತು 18 ಲಾಖ ರೂಪಾಯಿಂದ ತೇರು ಬಂದು ಊರಾಗ ನಿಂತದ ತಿಳ್ಕೊಂಡ್ರ ಅದು ಸುಮ್ಮನೆ ಅಂದ ತೇರು ಮುಂದಕ್ಕೆ ಹೋಗಂಗಿಲ್ಲ. ನಾವೆಲ್ಲ ಏನ್ ಮಾಡ್ಬೇಕಂತ ತಗೊಂಡು ಕೇಳಿದ್ರ ಆ ತೇರಿಗೆ ದುಡ್ಡು ಕೊಡ್ಬೇಕಲ್ರಿ, ಮಾಡ್ದವನಿಗೆ ದುಡ್ಡು ಮುಟ್ಟಿಸ್ಬೇಕಿಲ್ಲ. ನಾವೆಲ್ಲ ಶಕ್ತಿ ಮೀರಿಂದ ನಾವು ಕಾಣಿಕೆ ಕೊಡ್ಬೇಕಿಲ್ಲ. ಅವತ್ತಿನ ದಿನಮಾನದೊಳಗಂದ ಯಾವ ಕಳಸ ಕಟ್ಟಕ್ಕೆಂದ ಏಟ್ರಿ
₹25 लाख ಅಂತ ಖರ್ಚು ಮಾಡಿ ₹30 लाख ಖರ್ಚು ಮಾಡಿ ಅವತ್ತು ಶಿಖರ ಕಟ್ಟಿರಿ, ಕಳಸಾರೋಹಣ ಮಾಡಿರಿ. ಆದ್ರೆ ಇವತ್ತು ತೇರಿಗಾಗಿ ಅಂದ ಇವತ್ತು ಎಷ್ಟು ಕೊಡ್ಬೇಕಂತ ಕೇಳಿದ್ರೆ ₹18 ಲಕ್ಷ ಯಾವ ನಿಮ್ಮ ಬಣಜುಗಳ ಗ್ರಾಮದ ಭಕ್ತರಂದು ಕೊಡ್ಬೇಕು. ಒಳ್ಳೆ ಕಾರ್ಯಕ್ಕೆ ಮನಸ್ಸು ಮಾಡಬೇಕು. ನೀವು ಕೊಡಕತ್ತಿದ್ದ ಯಾರ ಮನೆಗೂ ಕೂಡ ಕೊಡ್ಲಾಕತ್ತಿಲ್ಲ, ಹಾಗಾದ್ರೆ ನೀವು ಯಾರಿಗೆ ಕೊಡಕತ್ತೀರಿ ಅಂತ ಕೇಳಿದ್ರೆ ಸಾಕ್ಷಾತ್ ಶ್ರೀಶೈಲದೊಳಗಿರ್ತಕ್ಕಂಥ ಆ ಮಲ್ಲನಿಗೆ ಕೊಡ್ಲಾಕತ್ತೀರ ಅನ್ನೋದನ್ನ ನಮ್ಮ ಮನಸ್ಸಿನಾಗ ಇಟ್ಕೊಂಡು ನಾವು ಕೊಡ್ಬೇಕಾಗ್ತದೆ. ಯಾಕ್ರಿ ಕೂಡ ಮನಸ್ಸು ಮಾಡಬೇಕು. ಭಗವಂತ ನಮ್ಗೆ ಕೊಟ್ಟಾನ ಏನ್ರಿ, ಅದೇ ಮಲ್ಲಯ್ಯನೇ ನಮಗೆಲ್ಲನೂ ಕೂಡ ಕೊಟ್ಟಾನ. ಮಲ್ಲಯ್ಯ ಬೇಕಾದಟ್ಟಂದ ಫಲ ಕೊಟ್ಟಾನ, ಆಸ್ತಿ ಕೊಟ್ಟಾನ ಏನ್ರಿ. ಇವತ್ತಿನ ದಿನಮಾನದೊಳಗಂದ್ರೆ ಯಾರು ಕೂಡ ಬಡವರಲ್ಲ, ಭಗವಂತ ಬೇಕಾದಟ್ಟನ್ನು ಕೂಡ ಕೊಟ್ಟಾನ. ಆದ್ರೆ ಮಲ್ಲಯ್ಯನಿಗಾಗಿ ನಾವೇನು ಕೊಡ್ಬೇಕಂತ ಕೇಳಿದ್ರೆ ಇವತ್ತಂತ ಬಂಗಾರದಂತ ತೇರು ಮಾಡಿಸಿರಲ್ಲ, ಬಹುಶಃ ಈ ನಾಡಿನೊಳಗಲ್ಲ ನಮ್ಮ ಕರ್ನಾಟಕದಾಗೂ ಇಲ್ಲ ಅಂತ ಸುಂದರವಾಗಿರ್ತಕ್ಕಂಥ ತೇರು, ಅಷ್ಟು ಚೆನ್ನಾಗಿ ಅಂತ ತೇರು ಮಾಡಿಸ್ಯಾರ. ಆ ಮಲ್ಲಯ್ಯನಿಗಾಗಿ ನಾವು ಕುಡಿಯಬೇಕಲ್ಲ, ಕೊಡ್ತಕ್ಕಂಥ ಮನಸ್ಸು ಮಾಡ್ಬೇಕಾಗ್ತದೆ ಏನ್ರಿ. ಎಷ್ಟೋ ಜನ ಶ್ರೀಮಂತರಿರ್ತಾರ, ಭಗವಂತ ಬೇಕಾದಟ್ಟು ಕೊಟ್ಟಿರ್ತಾನ, ಆದ್ರೆ ಕೊಡ್ಬೇಕನ್ನತಕ್ಕಂಥ ಮನಸ್ಸು ಬೇಕಲ್ರಿ. ಒಬ್ಬರು ಇರ್ತಾರೆ ನೋಡ್ರಿ, ನೀವು ತುಪ್ಪದ ನೋಡ ಬಿದ್ರೆ 18 ಸರಿ ಚೀಪಿಗೆ ಮಕ್ಕಳದ. ನಮ್ಮ ಊರಾಗ ಒಂದು ಮುದುಕಿತ್ತು, ಒಂದೇ ಅಡಿಕೆಯಾಗ 18 ಬಾಣೆತನ ಮಾಡ್ಯಾಳ. ಒಂದೇ ಅಡಿಕೆ ಅದಕ್ಕೆ ದಾರ ಕಟ್ಟಿ ಜಂತಿ ಕಟ್ಟ್ಯಾಳ. ಊಟ ಮಾಡೋದು ಬರೋದು, ಅಡಿಕೆ ಬಾಯಾಗಿಡೋದು, ಜುರು 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 ಚೀಪದು, ಮತ್ತು ಅದಕ್ಕೆ ಅಲ್ಲೇ ಬಿಡೋದು. ಮತ್ತು ಮಧ್ಯಾಹ್ನಕ್ಕೆ ಊಟ ಮಾಡೋದು, ಅದೇ ಅಡಿಕೆ ಬಾಯಿಗಿಡೋದು, ಜುರು ಜುರು ಚೀಪೋದು, ಮತ್ತು ಅಲ್ಲೇ ಬಿಡೋದು. ಮತ್ತು ರಾತ್ರಿ ಊಟ ಮಾಡೋದು, ಅದೇ ಅಡಿಕೆನ ಚೀಪೋದು, ಅಲ್ಲೇ ಬಿಡೋದು. ಮತ್ತು ಇಂಥವು ಇನ್ನೂ 18 ಹಾಕೋ ಬಾಣೆತನ. ಯಾಕಂದ್ರೆ ಕಂಜೂಸರು ಇರ್ತಾರಲ್ರಿ. ನಮ್ಮ ಊರಾಗ ಒಬ್ಬ ಭಾರಿ ಜಿಪುಣಿದ್ದ. ಊರಾಗ ಹಂಗ ನೀವು ಪುರಾಣ ಹಚ್ಚಿರಿ, ಜಾತ್ರೆ ಮಾಡ್ಲಕತ್ತೀರಲ್ಲ, ಪಾಪ ಅವ್ರವ್ವ ಏನ್ರಿ ಹೆಣ್ತಿ ಏನಂದು ಮುಂಜಾನೆ ಪೂಜೆ ಕೂತಿದ್ದ. ಪೂಜೆಗೆ ಕುಂತಾಗ ಅಯ್ಯ ಅಲ್ರಿ, ಮತ್ತು ಊರಾಗಂದ ದೊಡ್ಡ ಪುರಾಣ ಹಚ್ಚಾರ, ಗಡಿಗಳು ಅಪ್ಪವ್ರ ಪುರಾಣಕ್ಕೆ ಬಂದಾರ ಏನ್ರಿ, ಹೊಸ ತೇರು ಮಾಡಿಸ್ಯಾರ. ಅದಕ್ಕೆ ಮತ್ತು 4 ದಿವಸದಿಂದ ಇರ್ತಾಳ ಮಗಳನ್ನೂ ಕೂಡ. ಅದಕ್ಕೆ ಮಗಳಿಗೆ ಹೋಗಿ ಕರ್ಕೊಂಬರಿಲ್ಲ. ಆಕೆಗೇನು ಭಾಳ ದೂರ ಕೊಟ್ಟಿದ್ದಿಲ್ಲ, ಇಲ್ಲೇ ಹತ್ತಿ ಕಣಬಸ್ಗೆ ಕೊಟ್ಟಿದ್ದು. ಹತ್ತಿ ಕಣಬಸ್ಗೆ ಕೊಟ್ಟಾರ. ಅವಾಗಿಂದ ಹೆಣ್ತಿ ಏನಂತಾಳ, ಅಲ್ರಿ ಊರಾಗಿಂದ ದೊಡ್ಡ ಜಾತ್ರೆ ಅದ, ಎಲ್ಲ ಕಡೆ ಹೆಣ್ಮಕ್ಳು ಕೂಡಿರ್ತಾರ, ಒಬ್ರಿಗೊಬ್ರು ಅಂದ ಗೆಳತಿಯರಂದ 2 ದಿವಸದಿಂದ ಇರ್ತಾರೆ, ಪುರಾಣ ಕೇಳ್ದಂಗ ಆಯ್ತು. ಎಲ್ಲ ಗೆಳತಿಯರ ಜೋಡಿ ಅಂದ 4 ದಿವಸದಿಂದ ಇರ್ತಾಳ, ಹೋಗಿ ಮಗಳು ಕರ್ಕೊಂಬರ್ರಿ ಅಂದ ಅಂದ್ಕೊಳ್ಳಿ. ಇದನ್ನು ಬರಬರಿನಿ ಅದ, ಆಯ್ತು ತೋರ ಈಗ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂದ. ಯಾವಾಗಿಂದ ಪೂಜೆ ಮಾಡ್ಕೊಂಡು ಮತ್ತೆ ಇಲ್ಲಿ ನಾಷ್ಟ ಮಾಡಿದ್ನಿ ಅಂದ್ರೆ ನಮ್ಮ ಮನೆಯಿಂದ ನಾಷ್ಟ ಖರ್ಚಕ್ಕದ ಹೆಂಗೋ ಕರಿಲಕ್ಕೆ ಹೊಂಟೀನಿ, ಅಲ್ಲೇ ಮಾಡೋದು. ಮಗಳ ಮನೆಗೆ ನಾಷ್ಟ ಮಾಡೋದು ಆಯ್ತು. ಬಟ್ಟೆ ಹಾಕೊಂಡು ಚಪ್ಪಲ್ ಹಾಕೊಂಡು ಹಾದ ನಡ್ಕೋತ ಹಾದ. ಯಾವಾಗಿಂದ ನಡ್ಕೋತ ಹಾದ, ಅಲ್ಲಿ ಹೋಗುದ್ರಾಗಿಂದ ಅಲ್ಲೊಂದು ಶಂಕರಲಿಂಗನ ಗುಡಿ ಅದ ನೋಡ್ರಿ, ಗುಡಿಗೆ ಹೋಗ್ಯಾನ. ಯಾವಾಗಿಂದ ಗುಡಿ ತನನ ಕೂಡ ಹೋಗ್ಯಾನ, ಇನ್ನೇನು ಮನೆ ಕಾಣ್ತಿತ್ತು, ಮಗಳ ಮನೆ ಕಾಣ್ತಿತ್ತು, ಏನೋ ನೆನಪಾಯ್ತು. ಹೊಳ್ಳಿ ತಿರುಗಿ ಬಣದ್ಕೊಳಕ್ ಬಂದವ. ತಿರುಗಿ ಶಂಕರಲಿಂಗನ ಗುಡಿ ತನ ಹೋಗ್ಯಾನ, ಹೋಗಿ ಮತ್ತೆ ತಿರುಗಿ ಬಂದ. ಯಾವಾಗಿಂದ ತಿರುಗಿ ಬಂದ, ಪಾಪಿ ಹೆಣ್ತಂದು ಯಾಕ್ರಿ ಮಗಳ ಕಾಣಲೆಗಳ ಕರ್ಕೊಂಡು ಬಂದ್ರೇನಿಲ್ಲ. ಹುಚ್ಚಿ, ಇನ್ನೇನು ಮನೆ ಕಾಣ್ತಿತ್ತು, ಹೋಗ್ಬೇಕಂದಿದ್ದೆ ಶಂಕರಲಿಂಗ ಗುಡಿ ಮೇಲೆ ಹೋಗಿದ್ದೆ, ನನಗೇನೋ ನೆನಪಾಯ್ತು, ತಿರುಗಿ ಬಂದೀನಿ ಅಂದ. ಏನು ನೆನಪಾಗ್ಯದ ಅವ ಅಂದ, ಪೂಜೆ ಮಾಡ್ಕೊಂಡು ದೀಪ ಆರಿಸಲಾರ್ದೆ ಹಂಗೆ ಹೋಗಿನಿ. ಈ ಎಣ್ಣೆ ಎಷ್ಟು ಸುಟ್ಟದೋ ಏನ್ರಿ, ದೀಪ ಪೂಜೆ ಮಾಡ್ಕೊಂಡ ದೀಪ ಆರಿಸಲಾರ್ದೆ ಹಂಗೆ ಹೋಗ್ಯಾನಲ್ಲ, ಅದಕ್ಕೆ ಎಣ್ಣೆ ಎಷ್ಟು ಸುಟ್ಟದ ಏನೋ ಹತ್ತುಕೊಂಡಂದ. ಅಯ್ಯ ನಿಮ್ಮಟ್ಟೆ ಅಂತ ಇದು ಮಾಡ್ರಿ ನನಗೆ, ನೀವು ಹಿಂಗೆ ಪೂಜೆದ ಕೋಲೆದಂದು ಹೊರಗೆ ಆಗೋದಕ್ಕೆ ಹಿಂಗೆ ಕೈ ಹೊಡೆದಂದು ದೀಪ ಆರಿಸ್ಬಿಟ್ಟಿನಿ. ಇವನ್ಕ ಅಕ್ಕಿ ಚಿಪ್ಪಣ್ರಿ ಏನ್ರಿ, ಇವ ಪೂಜೆದ ಕೋಲೆದ ಹೊರಗೆ ಬರೋದ್ರಾಗ ಆಕಿ ದೀಪ ಆರಿಸ್ಯಾಳ. ಈಕೆಗೆ ಅದು ದೀಪದ ಯಾಕಡ್ರೆ ಆಯಿತು, ನನಗೊಂದು ಚಿಂತೆ ಆಯಿತು ಅನ್ಲಿಕ್ಕೆ. ಏನು ಚಿಂತೆ ಅನ್ನು ಅಲ್ಲ, ಈಗ ಹೋಗೋತ್ನೇ ಚಪ್ಪಲ್ ಹಾಕೊಂಡು ಹೋಗಿರಿ, ಮತ್ತು ಬರೋತ್ನೇ ಚಪ್ಪಲ್ ಹಾಕೊಂಡು ಹೋಗಿ ಬಂದಿರಿ, ಮತ್ತೀಗ ಹೋಗೋತ್ನೇ ಹಾಕೊಂಡು ಹೋಗ್ತೀರಿ, ಇದು ಎಷ್ಟು ನಿನ್ನ ಚಪ್ಪಲ್ ಸಾವಿಲಿಕ್ಕಿಲ್ಲ ಅಂದಕ್ಕೆ. ಅವ ಅಂದ ಹುಚ್ಚಗೊಟ್ಟಿ ನಿನ್ನಂಗೆ ದಡ್ಡನ್ ಮಾಡಿದೆ, ನೀವು ಹೋಗೋತ್ನೇ ಕೆಲಸಿತ್ತು ಹಾಕೊಂಡು ಹೋಗಿನಿ, ಬರೋತ್ನೇ ಬಗಲಾಗಿ ಹಿಡ್ಕೊಂಡು ಬಂದಿನಿ ಏನ್ರಿ. ಬರೋ ಮುಂದೆ ಬಗಲಾಗಿ ಇಟ್ಕೊಂಡು ಬಂದಾನ. ಹೆಂಗೆ ಮಾಡ್ತ ಇರ್ತಾವ ಒಂದೊಂದಕ್ಕಿಂತ ಬೇಕಾದಟ್ಟು ಪರಮಾತ್ಮ ಕೊಟ್ಟಿರ್ತಾನ. ಭಗವಂತ ಕೆಲವು ಜನರಿಗೆ ಬೇಕಾದಟ್ಟು ಕೊಟ್ಟಿರ್ತಾನ, ಬೇಕಾದಟ್ಟು ಸಂಪತ್ತು ಕೊಟ್ಟಿರ್ತಾನೆ, ಬೇಕಾದಟ್ಟು ಐಶ್ವರ್ಯ ಕೊಟ್ಟಿರ್ತಾನ. ಆದ್ರಿಂದ ಕುಡ್ಬೇಕತ್ಕೊಂಡಂತ ಭಾವನೆ ಇರಂಗಿಲ್ಲ. ಯಾಕ್ರಿ ಇರ್ತದೇನ್ರಿ, ಇರಂಗಿಲ್ಲ. ಭಾಳ ಜನರಿಗೆ ಅಂದ್ರೆ ಇರಂಗಿಲ್ಲ. ಕಲ್ಪನೆ ಇರಲಿ ಮಗ, ಇಲ್ಲಿ ಸಿದ್ಧಾರೂಢರ ಬಲ್ಲಿ ದೊಡ್ಡ ಮಾರ್ವಾಡಿ ಅವ, ದೊಡ್ಡ ಶ್ರೀಮಂತ.
ಬಂಗಾರ ವ್ಯಾಪಾರ ಮಾಡ್ತಾನ, ಏನೆಲ್ಲನೂ ಕೂಡ ಮಾಡ್ತಾನಲ್ಲ, ಅಂತ ದೊಡ್ಡ ಶ್ರೀಮಂತನಿಗೆ ಅಂದ ಮಾಡ್ಬೇಕಂತಕ್ಕಂಥ ಭಾವನೆ ಹೆಂಗಿರ್ತದ ನೋಡಿ. ಏನ್ರಿ ಭಾವನೆ ಹೆಂಗಿರ್ತೋ. ಬಂದ ಸಿದ್ಧಾರೂಢ ಅಂದ, ಏನ್ರಿ ಸಿದ್ಧಾರೂಢ ತಕೊಂಡಂದ ಕರೆದ. ಪಾಪ ಸಿದ್ಧಾರೂಢರು 3ನೇ ಸರಿಗೆ ಅಂದ, ಸಿದ್ಧಾರೂಢರು ಯಾಕಪ್ಪ ಅಂದ್ರು. ಯಾವಾಗಂದ ಯಾರಪ್ಪ ಯಾಕಪ್ಪ ತಕೊಂಡಂದ ಕೇಳಿದ್ರು. ಅವಾಗಿಂದ ಸಿದ್ಧಾರೂಢರಿಗೆ ಅಂತಾನವ ಶ್ರೀಮಂತ ನೋಡ್ರಿ, ಅವ ಏನಂತಾನ, ಯಪ್ಪ ನನಗೊಂದು ಆಸೆ ಆಗ್ಯದ. ಏನು ಆಸೆ ಆಗ್ಯದಪ್ಪ ಅಂದ್ರು. ಏನಿಲ್ಲ, ನನಗಂದ ನಿಮ್ಮ ತಲೆ ಮೇಗಂದ ಬಂಗಾರ ಕಿರೀಟ ಮಾಡಿಸಿ ಅಂದ ಇಡ್ಬೇಕತ್ತಕೊಂಡಂತ ಮನಸ್ಸಾಗ್ಯದ. ಯಾವಾಗಿಂದ ಬಂಗಾರ ಕಿರೀಟ ಅಂದ ಮಾಡಿಸಿ ಇಡ್ಬೇಕನ್ನಂಗಂದ ಆಸೆ ಆಗ್ಯದ ತಗೊಂಡಂದಾಗ ಸಿದ್ಧಾರೂಢರು ಏನಂತಾರ, ಲಕ್ಷ ಇರಲಿ ನಿಮಗೆ ಕಡೆ. ಏನ್ರಿ ಸಿದ್ಧಾರೂಢರು ಏನಂತಾರ ತಗೊಂಡಂದ ಕೇಳಿದ್ರ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದ್ರು. ಇಲ್ಲಿ ಸಿದ್ಧಾರೂಢರಿಂದ ಏನಂತಾರ ಅವ್ರ ಮಾತಿನ ಅರ್ಥ ತಿಳ್ಕೊರಿ ನೀವು. ಅವ ಪಾಪ ಅವರಿಗೆ ಹೇಳಕತ್ತಾನ, ಯಪ್ಪ ನಿನ್ನ ತಲೆ ಮೇಗಂದ ಒಂದು ಬಂಗಾರದಿಂದ ಕಿರೀಟ ಮಾಡಿ ಇಡ್ಬೇಕನ್ನಂಗ ನನಗೆ ಆಸೆ ಆಗೈತಿಪ್ಪ, ನಿನ್ನ ತಲೆ ಮೇಗಂದ ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಗ್ತದ ಅಂದ. ಸಿದ್ಧಾರೂಢರಂತಾರ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದ. ನೋಡ್ರಿ ಅವ್ರ ಮಾತಿನ ಅರ್ಥೇನು, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತಂದ್ರೆ ನನಗ್ಯಾಕೆ ಬೇಕು ಅಲ್ಲಿಲ್ಲ, ನನಗ್ಯಾಕೆ ಬೇಕು ಬಂಗಾರ ಕಿರೀಟ ತಗೊಂಡಲ್ಲಿಲ್ಲ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತಾರ. ಅಂದ್ರ ನಾನೇ ಬೇರೆ, ಈ ಶರೀರ ಬೇರೆ, ನನಗ ಶರೀರಕ್ಕೆ ಸಂಬಂಧ ಇಲ್ಲ. ಹೇಳ್ತೇನ್ರಿ, ನಾ ಅನ್ನುವಂಥದ್ದು ಏನೈತಿಲ್ಲ ನನ್ನ ಒಳಗಿರ್ತಕ್ಕಂಥ ಆತ್ಮಕ್ಕೆ ಶರೀರಕ್ಕೆ ಸಂಬಂಧ ಇಲ್ಲ, ಮನಸ್ಸಿಗೆ ಶರೀರಕ್ಕೆ ಸಂಬಂಧ ಇಲ್ಲ. ಕಲ್ಪನಾ ಮಾಡ್ಕೋರಿ, ಸಿದ್ಧಾರೂಢರು ಏನಂತಾರ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದ್ರು. ಅಂದ್ರ ಇದು ಒತ್ತಿಕೊಂಡ್ರ ಶರೀರ, ಹೌದಲ್ರಿ. ಯಾವಾಗ ಈ ಶರೀರನೇ ಬೇರೆ, ಮನಸ್ಸು ಬೇರೆ, ಏನ್ರಿ ಆತ್ಮ ಅಂತಕ್ಕಂಥ ಬೇರೆನೆ. ಅದಕ್ಕಾಗಿನೇ ಹೆಣ್ಮಕ್ಳಂದ ಅಳ್ತಿರ್ತಾರಲ್ಲ, ಅವರು ಹೆಣ್ಮಕ್ಳು ಸುಮ್ಮನೆ ಹೇಳಂಗಿಲ್ಲ, ಚಂದ ರಾಗ ಮಾಡಿ ಹೇಳ್ತಿರ್ತಾರಲ್ಲ, ಅವರು ಜ್ಞಾನಿಗಳದಾರ. ಯಾಕೆ ಜ್ಞಾನಿಗಳದಾರ ತಗೊಂಡ ಕೇಳಿದ್ರ, ಈಗ ಅಪ್ಪಿ ತಪ್ಪಿ ಅಂದ ಗಂಡ ಸತ್ತು ತಿಳ್ಕೊಂಡಂದ್ರ ಎದುರಿ ಕೂತ್ಕೊಂಡು ಒಂದು ಸವನಂದ ಅಳ್ತಿರ್ತಾರ. ಏನಂತ ಹೇಳ್ತಾರ, ನೀ ಎಲ್ಲಿ ವಾದಿ, ಏನ್ರಿ ನಿನಗೆ ನಾ ಎಲ್ಲಿ ಹುಡುಕಲಿ ಅಳ್ತಿರ್ತಾರಿಲ್ಲ. ನೀ ಏನು ಕೊಟ್ರಿ ಸಿಕ್ಕಿ ಕೇಳ್ತಿರ್ತಾರಿಲ್ಲ. ಯಾರಿಗೆ ಕೇಳ್ತಾರ, ಮಗಲ್ದಾಗ ಕೂತವ್ರಿಗೆಲ್ಲ ಹೆಣಕ್ಕೆ ಕೇಳ್ತಿರ್ತಾರಲ್ರಿ. ಯಾರೇ ನೀವು ನೋಡಿದ್ರ ಅಂತಿರಲ್ಲ, ಇದೇ ನೀವು ಎಲ್ಲಿ ಹುಡುಕಲಿ, ಎಲ್ಲಿ ನೀ ಏನು ಕೊಟ್ಟರೆ ಸಿಕ್ಕಿ ಅಂತ ಇಲ್ಲೇ ಇದ್ರಿಗೆ ಕೂತದಲ್ಲ ತಗೊಂಡು ಅನ್ಬೋದು. ಆದ್ರಕಿ ಹೆಣ್ಮಗಳಿಗೆ ಅಂದ ಎಷ್ಟು ಜ್ಞಾನಿ ಅದಳ ತಗೊಂಡು ಕೇಳಿದ್ರ, ಇದು ಇದ್ರಿಗೆ ಕೂತಿದ್ದು ಚೀಲದ ಏನ್ರಿ. ಆದ್ರೆ ಮೂಲ ಇರ್ತಕ್ಕಂಥ ನನ್ನ ಗಂಡ ಯಾರು, ಇದ್ರ ಒಳಗಿರ್ತಕ್ಕಂಥ ಆತ್ಮ ಅನ್ನುವಂಥದ್ದೇನೈತಲ್ಲ, ಆ ಆತ್ಮನೇ ನನ್ನ ಗಂಡದ ಹೊರತಾಗಿ ಇದು ಎದುರಿಗೆ ಕೂತ್ಕೊಂಡಿರ್ತಕ್ಕಂಥ ಶರೀರ ನನ್ನ ಗಂಡ ಅಲ್ಲ ಅನ್ನೋದನ್ನ ಹೆಣ್ಮಕ್ಳಿಗೆ ಅಂದು ಗೊತ್ತಾಗ. ಅದಕ್ಕಾಗಿ ನಾವ್ರಂದ್ರೆ ನಿನಗೆ ಎಲ್ಲಿ ಹುಡುಕಲಿ, ನೀ ಏನು ಕೊಟ್ಟರೆ ಸಿಕ್ಕಿ ಎತ್ಕೊಂಡು ಕೇಳ್ತಿರ್ತಾರ. ಆತ್ಮನೇ ಬೇರೆ, ಶರೀರ ಬೇರೆ ಏನ್ರಿ. ಆತ್ಮಕ್ಕೆ ಶರೀರಕ್ಕೆ ಅಂದ ಸಂಬಂಧ ಇಲ್ಲ ಅನ್ನೋದನ್ನ ಸಿದ್ಧಾರೂಢರಂದು ತೋರಿಸ್ತಾರೆ. ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದ್ರು. ಇಲ್ಲಪ್ಪ ನಿನ್ನ ತಲೆ ಮೇಗಿಂದ ಬಂಗಾರ ಕಿರೀಟ ಇಟ್ರೆ ನನ್ನ ಮನಸ್ಸಿಗೆ ಆನಂದ ಅಕ್ಕ. ಹಿಂಗೇನಪ್ಪ ನಿನ್ನ ಮನಸ್ಸಿಗೆ ಆನಂದ ಅಕ್ಕದ ಇದ್ರ ತಲೆ ಮ್ಯಾಗ ಕಿರೀಟ ಇಟ್ರೆ? ಹೂನಪ್ಪ ನಿನ್ನ ತಲೆ ಮ್ಯಾಗ ಬಂಗಾರ ಕಿರೀಟ ಇಟ್ರೆ ನನ್ನ ಮನಸ್ಸಿಗೆ ಆನಂದ ಅಕ್ಕ. ಹಂಗಿತ್ತು ಅಂದ್ರೆ ಇಟ್ಟು ಬಿಡಪ್ಪ. ನೋಡು ಸಿದ್ಧಾರೂಢ, ನಿನ್ನ ಮನಸ್ಸಿಗೆ ಆನಂದ ಆಕತ್ತಂದ್ರೆ ಇಟ್ಟು ಬಿಡು ಅಂದ್ರು. ಯಾವಾಗಿಂದ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತು ಅಂದ್ರೆ ಇಟ್ಟು ಬಿಡುವ ತಿಳ್ಕೊಂಡ್ರು. ಅವಾಗಿಂದ ಸುಮಾರಿಂದ 15 ದಿವಸ ತಿಂಗಳ ಬಿಟ್ಟಂದ ಒಂದು ಒಳ್ಳೆ ಕಿಮ್ಮತ್ತಿನಿಂದ ಕೆಲವುಗಟ್ಟಲೆ ಬಂಗಾರದಿಂದ ಸಿದ್ಧಾರೂಢರಿಗೆ ಏನು ಮಾಡ್ದ, ಕಿಮ್ಮತ್ತಿನಿಂದ ಒಂದು ಕಿರೀಟ ಮಾಡಿ ಅದಕ್ಕೆ ಚಂದನ ಹಳ್ಳ ಗಿಳ್ಳೆಲ್ಲ ಕುಂದ್ರಿಸಿ ಕಿಮ್ಮತ್ತಿನ ಕಿರೀಟ ಮಾಡಿಕೊಂಡು ತಗೊಂಡು ಬರೋದ್ರಾಗ ಮತ್ತೆ ಸಿದ್ಧಾರೂಢರು ಹಂಗೆ ಕುಂತಿದ್ರು. ಯಪ್ಪಾ ಸಿದ್ಧಾರೂಢ ಅಂದ. ಯಾವಾಗಂದ, ಯಾಕ ಅಂದ. ನಾವತ್ತು ಹೇಳಿ ಹೋಗಿದ್ದೇನೆಪ್ಪ, ನಿನ್ನ ತಲೆ ಮೇಗದ ಬಂಗಾರ ಕಿರೀಟ ಇಟ್ರೆ ನನ್ನ ಮನಸ್ಸಿಗೆ ಆನಂದ ಆಕ್ಕದ ತಂದಿದ್ದೆಲ್ಲ, ಅದಕ್ಕೆ ತೊಗೊಂಡು ಬಂದಿನಪ್ಪ ಅಂತ. ಹೌದಪ್ಪ, ಅವತ್ತು ತಂದಿದ್ದೆಲ್ಲ, ಇದ್ರ ತಲೆ ಮ್ಯಾಗ ಬಂಗಾರ ಕಿರೀಟ ಇಟ್ಟರೆ ನಿನ್ನ ಮನಸ್ಸಿಗೆ ಆನಂದ ಆಕ್ಕ ತಂದಿದ್ದೆಲ್ಲ, ಆನಂದ ಆಕ್ಕಿತ ಇಟ್ಬಿಡು ಅಂತ. ಯಾವಾಗಿಂದ ಇಟ್ಟು ಬಿಡಪ್ಪ ಹತ್ತುಕೊಂಡಂದಾಗ ಅವ ಪಾಪ ಬಂಗಾರದ ಕಿರೀಟನ್ನು ಮಾಡಿ ಯಾವಾಗಿಂದ ಬಂಗಾರ ಕಿರೀಟನ್ನು ಇಟ್ಟಂದ ಒಂದು ಸ್ವಲ್ಪ ದೂರ ಹೋಗಿ ನಿಂತ ಕಣ ತುಂಬ ನೀರು ತಂದ. ಯಾರು? ಶ್ರೀಮಂತ. ಯಾಕೆ ಕಣ ತುಂಬ ನೀರು ತಂದ? ದುಃಖದ ಕಣ್ಣೀರು ಅಲ್ಲ, ಕಲ್ಪನಾ ಇರ್ಲಿ ಮಗ, ದುಃಖದ ಕಣ್ಣೀರು ಅಲ್ಲ, ಆನಂದ ಆಯ್ತು. ಸಿದ್ಧಾರೂಢರು ನೋಡಿ,
ಸಿದ್ಧಾರೂಢ ನೋಡಿ ಅವನಿಗೆ ಅಟ್ಟು ಆನಂದ ಆಗಿ, ಯಾಕ ಸಿದ್ಧಾರೂಢರಿಗೆ ಅಂತಾನೆ, ಯಪ್ಪ ಇವತ್ತು ನೀ ಎಷ್ಟು ಚಂದ ಕಾಣಕತ್ತಿ ಅಂತಂದ್ರ ಒಂದೊಂದು ಸಣ್ಣ ಕೂಸ್ಕೊಂಡಂಗೆ ಕಾಣಕತ್ತಿಯಪ್ಪ, ಎಲ್ಲಿ ನಂದೇ ದೃಷ್ಟಿ ಹಾಕದೆ ನಿನಗ, ನಂದೇ ನೆದರಾಕದೆ ನಿನಗತ್ತಿಕೊಂಡೊಂದು ಪಾಪ ಮಾರವಾಡಿ ದೂರ ನಿತ್ಯ ಅಂದ ನೋಡಿ ಆನಂದ ಪಟ್ಟು ಏನ್ರಿ ಕಣತು ಮನಿ ಇರ್ತಗದಂದ ತನ್ನ ಮನೆಗೆ ಅಂದ ತಾವು ಆದ ಸಿದ್ಧಾರೂಢ. ಯಾವಾಗಿಂದ ತನ್ನ ಮನೆಗೆ ಅಂದ ತಾ ಹೋದ, ಅವಾಗಂದ ಸಿದ್ಧಾರೂಢರು ನೋಡ್ರಿ ಅವ್ರ ಮನಸ್ಸು ಅಂತದು ಅಲ್ಲ, ಇದ್ರ ತಲೆ ಮೇಗಿಂದ ಬಂಗಾರ ಕಿರೀಟಿಟ್ರೇ ಅವನ ಮನಸ್ಸಿಗೆ ಆನಂದ ಆಕ್ಕದತ್ತ ಒಂದು ಇಟ್ಟಾನ ತಂದಾಗ ತೆಗಿಬಾರ್ದತ್ತೆ ಕೊಡೊಂದು ಏನ್ರಿ ಹಂಗೆ ಇಟ್ಕೊಂಡು ಕೂತು. ಯಾವಾಗಿಂದ ತಲೆ ಮೇಗಿಂದ ಕಿರೀಟ ಇಟ್ಕೊಂಡು ನಾ ಹಂಗೆ ಕುಂತ್ರು, ದಿವಸ ಆಯ್ತು, ವಾರ ಆಯ್ತು, ತಿಂಗಳಾಯ್ತು. ಅವ್ರೇನಂದ ಯಾರೇ ಬಂದಂದ, ಯಪ್ಪ ಸ್ನಾನ ಮಾಡಬರಂದ್ರೆ ಸ್ನಾನ ಮಾಡೋರು, ಯಪ್ಪ ಊಟ ಮಾಡಬರಂದ್ರೆ ಊಟ ಮಾಡೋರು, ಯಪ್ಪ ನೀರು ಕುಡಿಬರಿ ಅಂದ್ರೆ ನೀರು ಕುಡಿಯೋರು ಏನ್ರಿ. ಇಲ್ಲಾಂದ್ರೆ ಅಂದ್ರೆ ಯಾರು ಕರಿಲ್ಲ ಅಂದ್ರೆ ಅವ್ರು ಹೇಳ್ತಿದ್ದೇ ಇಲ್ಲ. ಅವ್ರಿಗೆ ಯಾವ ಹಸಿವು ನೀರಡಿಕೆ ಯಾವ ನಿದ್ರೆ ಗಿದ್ರೆ ಯಾವುದು ಕೂಡ ಬೇಕಾಗಿದ್ರಿ. ಯಾಕ ಆ ಒಳಗಿರ್ತಕ್ಕಂಥ ಮನಸ್ಸ ನೋಡ್ರಿ, ಮನಸ್ಸಿದ್ರೆ ಊಟ ಹೋಗ್ತದ, ಊಟದ ಮ್ಯಾಗ ಮನಸ್ಸಿದ್ರನೆ ಊಟ ಮಾಡಕ್ ಮನಸ್ಸಾಕದ. ನೀರು ಕುಡಿಬೇಕನ್ನತಕ್ಕಂಥ ಮನಸ್ಸಾಯ್ತು ಅಂದ್ರೆ ನೀರು ಕುಡಿತದ. ಮತ್ತು ಆ ಮನಸ್ಸನ್ನೇ ಆ ಕಡೆಯಿಂದ ಕೊಟ್ಟಾಗ ಇಲ್ಲಿ ನೀರು ಕುಡಿಬೇಕನ್ನತಕ್ಕಂಥ ಅವಕಾಶ ಎಂದ್ವಿ ಆಸೆ ಇಲ್ಲ ಏನ್ರಿ, ಯಾವುದು ಕುಡ್ದಾಗಿಲ್ಲ, ಉಣ್ಬೇಕನ್ನುವಂಥ ಆಸೆ ಇಲ್ಲ, ಮೈ ತಕ್ಕೋಬೇಕನ್ನಂಗ ಆಸೆ ಇಲ್ಲ. ಆದ್ರ ಸಿದ್ಧಾರೂಢರಿಂದ ತಲೆ ಮೇಗಿಂದ ಬಂಗಾರ ಕಿರೀಟ ಇಟ್ಕೊಂಡು ಹಂಗೆ ಕುಂತ್ರು. ಎಲ್ಲಿ ಅಪ್ಪಿ ತಪ್ಪಿ ತಲೆ ಮೇಗೆ ಇಟ್ಟಿರ್ತಕ್ಕಂಥ ಕಿರೀಟ ತೆಗೆದ್ರ ಎಲ್ಲಿ ಅವನ ಮನಸ್ಸಿಗೆ ನೋವಾಗಿತ್ತು ತಂದು ತಲೆ ಮೇಗಿಂದ ಕಿರೀಟ ಇಟ್ಕೊಂಡು ಹಂಗೆ ಕುಂತ್ರು. ಯಾವಾಗಿಂದ ಹಂಗೆ ಕುಂತ್ರು, ತಿಂಗಳಾಯ್ತು. ಒಳಗಿದ್ರಿಂದ ಕಿರೀಟ ನೀರು ಬಿಟ್ಟು ತಲೆ ಸೆಲ್ತ್ ಹೋಗಿತ್ತು ಮ್ಯಾಲಿನ ಚರ್ಮ. ಸಿದ್ಧಾರೂಢ ತಲೆ ಕೂದಲಿದ್ದಿಲ್ಲ. ಯಾವಾಗಿಂದ ಸೆಲ್ತ್ ಹೋಗಿಬಿಟ್ಟಿತ್ತು, ಹಂಗೆ ಇಟ್ಕೊಂಡು ಕುಂತಾರ. ಮತ್ತ ಮಠ ಮಾನ್ಯ ಅಂದಾಗ, ಗುಡಿ ಗುಂಡಾರ ತಂದಾಗ ಮೇನ್ರಿ ಎಲ್ಲರೂ ಒಳ್ಳೆಯವ್ರಿಗೆ ಹೆಂಗೆ ಬರ್ತಾರ್ರಿ, ಒಳ್ಳೆಯವರು ಬರ್ತಾರಂದ್ರೆ ನಮ್ಮ ಮಠಕ್ಕೆ. ಈಗ ನಮ್ಮ ಮಠಗಳವ, ನಮ್ಮ ಮಠಕ್ಕೆ ಅಂದ ಎಲ್ಲರೂ ಬರೋರಿ, ಒಳ್ಳೆಯವ್ರನ್ನೂ ಬರೋರಿ, ಕೆಟ್ಟವ್ರನ್ನೂ ಬರೋರಿ. ಎಲ್ಲರೂ ಬೇಡ್ಕೊಳಕ್ಕೆ ಒಬ್ಬ ಕಾಳಿದ್ರು ಕೂಡ ಇವತ್ತು ನಾ ಕಳ್ತನ ಕೊಂಡಿನಪ್ಪ, ಯಾರ ಕೈ ಸಿಗಲಾರ್ದ ನೋಡ್ಕೊತ ಬೇಡ್ಕೊಳಕ್ಕೆ ಬರೋರು. ಹೌದಲ್ಲ, ಈಗ ಪ್ರವಚನಕ್ಕೆ ಬಂದಿರಿ, ಎಲ್ಲರೂ ಒಂದೇ ಥರದ ಬಂದಿರಿ. ನೀವು ಯಾರು ನಗದು ಕೇಳ್ಬೇಕಂತೇಳಿ ಬಂದವರು, ಯಾರಿಂದ ದುಃಖದ ಕೇಳಕ್ಕೆ ಬಂದವರು, ಯಾರು ಮಲ್ಲಮ್ಮನ ಪುರಾಣ ಕೇಳಕ್ಕೆ ಬಂದವರು, ಯಾರಿಂದ ಏನ್ರಿ ಸಂಗೀತ ಕೇಳಕ್ಕೆ ಬಂದವರು, ಯಾರು ಹಳಿವಿ ಬಿಟ್ಟಿಂದ ಹೊಸ ಒಯ್ಲಕ್ಕೂ ಬಂದವ್ರು ಇರ್ತಾರೆ, ಚಪ್ಪಲ್ ಕಳು ಮಾಡೋರು ಬರ್ತಾರೆ. ಒಂದೇ ಥರ ಹೆಂಗಿರ್ತೀರಿ ಏನ್ರಿ, ಒಂದೇ ಥರದ ಮಂದಿ ಬರ್ತಾರ ಮಠಕ್ಕೆ. ಒಂದೇ ರೀತಿಯಾಗಿರ್ತಕ್ಕಂಥ ಜನ ಬರಂಗಿಲ್ಲ. ನಮ್ಮಲ್ಲಿ ಎಲ್ಲ ಕಳ್ಳರು ಬರ್ತಾರ, ಸುಳ್ಳರು ಬರ್ತಾರ, ಮೋಸಗಾರರು ಬರ್ತಾರ ಏನ್ರಿ, ಎಲ್ಲರೂ ಭಕ್ತಿದಿಂದ ಬರ್ತಾರ ತಗೊಂಡಲ್ಲ. ಕೆಲವು ಮಂದಿ ಸ್ಪೆಷಲ್ ಆಗದ ಸ್ವಾಮಿಗಳಿಗೆ ಕಾಡಾಕನೇ ಇರೋರು ಇರ್ತಾರೆ, ಊರಾಗ ಇರ್ತಾರ ನೋಡ್ರಿ. ಯಾವ ಊರಾಗ ಯಾವ ಮಠ ಸ್ವಾಮಿಗೆ ಕೂಡ ಒಂದು 4 ಇರ್ತಾವ, ಅಂಥವಿದ್ರೆ ಊರು ಚಂದ ಇರ್ತವೆ ಏನ್ರಿ. ನಿಮ್ಮ ಮರಾಠಾಗ ಒಂದು ಮಾತು ಹೇಳ್ತಾರಲ್ಲ, ನಿಂದಕಾಚಗಾರ ಸಹಜಾರ್ಯ ಸಾವಿ ಅಂತಂದು, ನಿಂದ ಮಾಡೋರು ಮನೆ ಮಗ್ಗಲೇ ಇರ್ಬೇಕಂತ, ದೂರ ಇರಬಾರ್ದತ್ತು. ಹೌದಲ್ಲ, ಹಂಗ ಊರಿಗೆ ಒಂದು 4 ಇದ್ದೇ ಇರ್ತಾವ. ಪಾಪ ಸಿದ್ಧಾರೂಢರಿಂದ ತಲೆ ಮೇಗಂದ ಬಂಗಾರ ಕಿರೀಟ ಇಟ್ಕೊಂಡ ಕುಂತಾರ, ತಿಂಗಳಾಗ್ಯದ. ಆ ಮಠಕ್ಕಿಂದ ಒಬ್ಬ ಬಂದಾನ, ಬಾಬಾ ಸಿದ್ಧಾರೂಢ ಅಂದ್ರು. ಏನು ಮಗ ಎಲ್ಲ ತ್ಯಾಗ ಮಾಡಿನಿ, ಆರೂಢಾಗಿನ ತಿಳ್ಕೊಂಡಂದು ತಲೆ ಮೇಗಂದ ಕಿರೀಟ ಇಟ್ಕೊಂಡು ಮೆರಿಬೇಕನ್ನಕತ್ತಿದ್ದಿಲ್ಲ ತಿಳ್ಕೊಂಡಂದ್ರು. ಬೈಲಕತ್ತ ಸಿದ್ಧಾರೂಢ. ಇವೆಲ್ಲ ನಾಟಕ ಬಿಡು. ಓ ಸಿದ್ಧಾರೂಢ, ಮಗನಿಗಂದ ಎಲ್ಲ ತ್ಯಾಗ ಮಾಡೀನಿ, ಎಲ್ಲಾನು ಕೂಡ ಬಿಟ್ಟಿನ ಎತ್ಕೊಂಡು ಹೇಳ್ತಿದ್ದಿ, ತಲೆ ಮೇಗಂದ ಬಂಗಾರ ಕಿರೀಟ ಇಟ್ಕೊಂಡು ಕುಂತಿಯಲ್ಲ, ಮತ್ತೆ ಇದು ಅಲ್ಲ ಇದು ಬಂಗಾರ ಕಿರೀಟ ಇಟ್ಕೊಂಡು ಕುಂತಿದ್ದು. ಅವಾಗ ಸಿದ್ಧಾರೂಢರು ನಕ್ಕೊಂತಾರ, ಇಲ್ಲಪ್ಪ ನನಗೆ ಬೇಕಾಗಿ ಇಟ್ಕೊಂಡಿದ್ದಲ್ಲ, ಇದ್ರ ತಲೆ ಮ್ಯಾಗ ಅವ ಬಂಗಾರ ಕಿರೀಟ ಇಟ್ರೆ ಅವನ ಮನಸ್ಸಿಗೆ ಆನಂದ ಆಕ್ಕದತ್ತ, ಅದಕ್ಕೆ ತಂದಿಟ್ಟನಪ್ಪ ಇಟ್ಕೊಂಡು ಕೂತೀನಿ ಎತ್ತುಕೊಂಡ್ರು ಸಿದ್ಧಾರೂಢ. ಇವ ನಗಲಕ್ಕತ್ತ, ಅಲ್ಲ ಸಿದ್ಧಾರೂಢ, ಎಟ್ಟು ನಾಟಕ ನಿಂದು. ನೀನು ತಲೆ ಮೇಗಂದ ಕಿರೀಟ ಇಟ್ಟಂದ ಅವನ ಮನಸ್ಸಿಗೆ ಆನಂದ ಆಕ್ಕದ ತಗೊಂಡು ಇಟ್ಟಾನ, ನಾನು ಒಂದು ತಂದು ಇಡ್ತೀನಿ ಇಟ್ಕೋತೇನು ಒಂದ. ಸಿದ್ಧಾರೂಢರಂದ್ರು, ನಿನ್ನ ಮನಸ್ಸಿಗೆ ಆನಂದ ಆಕ್ಕಿತ್ತು ಅಂತ ತಂದಿಡಪ್ಪ, ಯಾರು ಬೇಡ ಅಂತ. ನಿನ್ನ ಮನಸ್ಸಿಗೆ ಆನಂದ ಆಕ್ಕಿತ್ತು ಅಂದ್ರೆ ತಂದಿಡುವ ತಿಳ್ಕೊಂಡಂದಾಗ ನೇರವಾಗಿಂದ ಪಾಪಿ ಮನುಷ್ಯ ಏನು ಮಾಡ್ತಾನೆ ತಿಳ್ಕೊಂಡು ಕೇಳಿದ್ರೆ, ನೇರವಾಗಿಂದ ದೊಡ್ಡ ಮಠ ದಾಸೋಗ ನಡೀತಿರ್ತಾರೆ ದಿನ ಅಂತ ಅಡುಗೆ ಮನೆಗೆ ಹೋಗಿ ಅಂದ ಈ ಲಡ್ಡು ಕರೆಯೋದು ಇರ್ತಾವಲ್ಲ, ಬಜ್ಜಿ ಕರೆಯೋದು ಜಾರಿ ಅಂತಾರೆ ಅಂತದ, ಹಿಂಗೆ ಹಿಡಿಯೋದು ಯಾರು ಜಾರಿ. ಯಾವಾಗ ಅದೇ ಸಿದ್ಧಾರೂಢರು ಮಾಡದಂದೆ ಜಾರಿ ತಗೊಂಡ ಏನ್ರಿ, ನಿಗಿ ಸುಡ್ತಕ್ಕಂಥ ಬೆಂಕಿ ಕೆಂಡ ತಗೊಂಡ. ಯಾವಾಗ ಸಿದ್ಧಾರೂಢ ಅವನಿಗೆ ಬಂಗಾರ ಕಿರೀಟ ಇಟ್ಟರೆ ಅವನ ಮನಸ್ಸಿಗೆ ಆನಂದ ಆಕ್ಕದ ತಂದಿಟ್ಟಾನ, ನಾ ಇಟ್ಟಿದ ಕಿರೀಟ ತೆಗೆದು ನಿನ್ನ ತಲೆ ಮೇಲೆ ಬೆಂಕಿ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಕ್ಕದ ಅಂದ. ಸಿದ್ಧಾರೂಢರು ಅಂತಾರ, ಯಾರು ಬೇಡ ಅಂತಾರಪ್ಪ, ನಿನ್ನ ಮನಸ್ಸಿಗೆ ಆನಂದ ಆಕ್ಕಿತ್ತಂದ್ರೆ ತಂದಿಡುವ ಮಗ ಅಂತ. ಯಾವಾಗಿಂದ ಪಾಪಿ ಮನಸ್ಸಿಗೆ ಕಿರೀಟ ತೆಗೆದ, ತಾ ಏನು ಬೆಂಕಿ ಕೆಂಡ ತಂದಿನಲ್ಲ ಅದನ್ನು ತಂದು ಸಿದ್ಧಾರೂಢರ ತಲೆ ಮೇಗಿಂದ ಇಟ್ಟ.
ಹೆಂಗದ ತಗೊಂಡು ಕೇಳಕತ್ತಾನೆ ಸಿದ್ಧಾರೂಢರಿಗೆ. ಇದು ನನ್ನ ಮನಸ್ಸಿಗೆ ಆನಂದ ಆಗತ್ತದ, ನನ್ನ ಮನಸ್ಸಿಗೆ ಆನಂದ ಆಗತ್ತದ ಸಿದ್ಧಾರೂಢ. ಈಗ ನಿನಗೆ ಹೆಂಗ ಆಲಕತ್ತದ ತಂದಾಗ ನಿನ್ನ ಮನಸ್ಸಿಗೆ ಆನಂದ ಆದ್ರ ನನ್ನ ಮನಸ್ಸಿಗೂ ಕೂಡ ಆನಂದ ಆಲಕತ್ತದಪ್ಪ ಅಂದ್ರು. ಇಟ್ಟನುದ್ರಾಗ ಒಬ್ಬ ಓಡಿ ಬಂದ. ತಲೆ ಚರ್ಮ ಸುಟ್ಟಂದ ಹೊಗೆ ಹೇಳಕತ್ತದೆ. ಕಲ್ಪನೆ ಇರ್ಲಿ ಮಗ, ಬೆಂಕಿ ಕೆಂಡ ಇಟ್ಟಾನ, ಮ್ಯಾಲಿನ ಚರ್ಮ ಅಂತ ತಗದ ಸುಟ್ಟು ಏನ್ರಿ ಹೊಗೆ ಅಂತ ತಗದ ಹೇಳಲಿಕ್ಕತ್ತದೆ. ಒಬ್ಬ ಓಡಿ ಬಂದ, ಯಪ್ಪಾ ಸಿದ್ಧಾರೂಢ, ಯಾವ ನನ್ನ ಮಗ ನಿನ್ನ ತಲೆ ಮೇಲೆ ಬೆಂಕಿ ಕೆಂಡ ಇಟ್ಟನೆಪ್ಪ, ಎಂತ ಪಾಪಿ ಅದನವ, ಯಪ್ಪ ಇದು ಬೆಂಕಿ ಕೆಂಡನ ತೆಗಿತೀನಿ ಎತ್ತಿಕೊಂಡಂದಾಗ ಸಿದ್ಧಾರೂಢರು ಒಂದು ಮಾತಂತಾರ, ಬಂಗಾರ ಕಿರೀಟ ಇಟ್ರ ಅವನ ಮನಸ್ಸಿಗೆ ಆನಂದ ಆಕದತ್ತ ಅಂತ ತಂದಿಟ್ಟ. ಮತ್ತೆ ಇಟ್ಟಿದ ಕಿರೀಟ ಅಂತ ತೆಗೆದು ಇವನಿಗೆ ಬಂಗಾರ ಅಂತೀವಿ ಬೆಂಕಿ ತಂದಿಟ್ರೆ ಇವ್ರ ಮನಸ್ಸಿಗೆ ಆನಂದ ಆಕದ ತಂದಿಟ್ಟನಪ್ಪ. ಮತ್ತೆ ಇದು ಇಟ್ಟಿದ ಬೆಂಕಿ ತೆಗೆದ್ರೆ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತಂದ್ರೆ ತೆಗಿ, ಇಲ್ಲಾರ ತೆಗಿಬೇಡ ಅಂದ್ರೆ ಸಿದ್ಧಾರೂಢ. ಏನ್ರಿ, ಇಟ್ಟಿದ ಬೆಂಕಿ ತೆಗೆದ್ರ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತಂದ್ರೆ ತೆಗಿ, ಇಲ್ಲಾರ ತೆಗಿಬೇಡ ಅಂದ್ರೆ ಸಿದ್ಧಾರೂಢ. ನೋಡ್ರಿ ಅವ್ರ ಜೀವನ ಹಂಗ. ಅವ್ರಿಗೆ ಅದಕ್ಕಾಗಿ ಅವ್ರಿಗೆ ಆರೂಢ ತಿಳ್ಕೊಂಡ್ರು. ಯಾವುದು ಕೂಡ ಬೇಕಾಗಿಲ್ಲ ಏನ್ರಿ, ಆಸೆ ಇಲ್ಲ, ಆಮಿಷೆ ಇಲ್ಲ, ಬೇಕು ಬೇಡ ಯಾವುದು ಕೂಡ ಇಲ್ಲ ಅಂದಾಗ ಮಾತ್ರ ಅವ್ರೊಂದು ಆರೂಢರಾಗ್ಲಿಕ್ಕೆ ಸಾಧ್ಯ ಆಯ್ತು, ಅವ್ರು ಶರಣರಾಗ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕಾಗನೆ ನಾವು ಏನು ಮಾಯ ಅಂತ ನಾವು ಏನು ತಿಳಿದಿವಲ್ಲ, ಇದು ಹೆಣ್ಣಿಗೆಂದು ಮಾಯ ತಿಳ್ಕೊಂಡಿವಿ, ಮಣ್ಣಿಗೆಂದು ಮಾಯ ತಿಳ್ಕೊಂಡಿವಿ, ಎಂತೀವಿ ಹೊನ್ನಿಗೆಂದು ಮಾಯ ತಿಳ್ಕೊಂಡಿವಲ್ಲ, ಇವು ಮೂರೂ ಮಾಯೆ ಅಲ್ಲ. ಆದ್ರೆ ಮಾಯೆ ಯಾವುದು ತಿಳ್ಕೊಂಡು ಕೇಳಿದ್ರೆ ಬೇಕು ಅನ್ನುವಂಥದ್ದು ಏನೈತಲ್ಲ, ನಂದು ಅನ್ನುವಂಥದ್ದು ಏನೈತಲ್ಲ, ನನಗಾಗಿನೇ ಅನ್ನುವಂಥದ್ದು ಏನೈತಲ್ಲ, ನನ್ನಿಂದಲೇ ಅನ್ನುವಂಥದ್ದು ಏನೈತಲ್ಲ, ಇದಕ್ಕೆ ಮಾಯೆ ಎತ್ತುಕೊಂಡು ಕರೀತಾರೆ ಶರಣರು. ಯಾವ್ದಕ್ಕ ಅಂತಿರ್ತಾರೆ ನೋಡ್ರಿ ಒಬ್ಬೊಬ್ಬರು ಅನ್ನಂಗಿಲ್ಲ. ಇಟ್ಟು ತೇರ ಆಗ್ಬೇಕಾದ್ರೆ ಯಾರ್ರೀ, ನಾ ಇದ್ದಲ್ಲಿ ಆಯ್ತಿದ್ದು ತೇರ. ಈ ಊರಾಗಂದ ಮಲ್ಲಯ್ಯನ ಗುಡಿ ಯಾರು ಮಾಡಿದ್ರು, ನಾ ಮಾಡಿದ್ನೆ ತಂದೆ ಆಯ್ತು ಅಂತಿರ್ತೀವಿ ನೋಡಿ ನಾವು. ನಿಮ್ಮೂರ್ದಲ್ಲ, ಮತ್ತು ನಿಮ್ಮ ಊರವ್ರು ಯಾರು ಅಂದಿಲ್ಲ ನನಗೆ, ಯಾಕಂದ್ರೆ ನಿಮ್ಮ ಊರ ಮಂದಿ ನನಗೆ ಯಾರು ಭೇಟಿನೇ ಇಲ್ಲ. ಹೊರಗಿಂದ ಎಲ್ಲಾನು ಕೂಡ ಹೇಳ್ತೀವಲ್ಲ, ಈ ಊರಾಗ ಯಾರು ನಾ ಮಾಡಿದ್ರೆ ಆಗ್ಬೇಕ್ರಿ. ನಾವು ಎಲ್ಲರ ಪ್ರಾಣಿಕೆಂದ ಹೋಗಿದ್ದೀವಿ ತಗೊಂಡು ಮೊದಲ ಒಂದು 4 ಮಂದಿ ಅವರೇ ಭೇಟಿ ಆಗೋದು. ನಮ್ಗ ಭೇಟಿಯಾಗಿ ಮೊದಲಿಂದ ಹೇಳ್ತಾರ, ಇದೆಲ್ಲ ನಾನೇ ಮಾಡಿ ನೋಡಪ್ಪ ಏನ್ರಿ, ಇದು ನನ್ನಿದ್ರೆ ಹಾಕದ, ನಾ ಇದ್ರೆ ಹಾಕದ, ನನ್ನ ಬಿಟ್ಟರೆ ಯಾರು ಮಾಡಂಗಿಲ್ಲ ಏನ್ರಿ. ಈ ಊರಾಗ ಶ್ರೀಮಂತ ನಾನೇ ಇದ್ದೀನಿ, ನಾನೇ ದೊಡ್ಡದು ಇದ್ದೀನಿ, ನಾ ಅಂತ ಅಂತಾರಲ್ಲ, ನಂದು ತಕೊಂಡು ಅಂತಾರಲ್ಲ, ನನ್ನಿಂದಲೇ ತಕೊಂಡು ಅನ್ನುವಂಥದ್ದು ಏನೈತಲ್ಲ, ಇದಕ್ಕೆ ಮಾಯೆ ತಗೊಂಡು ಕರೀತಾರ.